ನಮಸ್ಕಾರ ಎಲ್ಲರಿಗೂ. ನಮ್ಮ ಯೂಟ್ಯೂಬ್ ಚಾನಲ್ ಕಲಾತ್ಮಕ ಚಿತ್ರಣಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ನಾವು ಇಂದು ರಾಮ ಮತ್ತು ಅವನ ಸಹೋದರರ ಮರಣ ಮತ್ತು ರಾಮಾಯಣದ ಮುಕ್ತಾಯದ ಕಥೆಯನ್ನ ತಿಳಿಸಿಕೊಡುತ್ತೇವೆ. ರಾಮನ ಅವತಾರ ಮುಗಿಯುತ್ತಾ ಬಂದಿದ್ದರಿಂದ ಮೃತ್ಯುದೇವನು ರಾಮನ ಆಸ್ಥಾನಕ್ಕೆ ಬಂದಿದ್ದನು. ಅದೇ ಸಮಯಕ್ಕೆ ದೂರ್ವಾಸ ಮುನಿಗಳು ಅಲ್ಲಿಗೆ ಬಂದಿದ್ದರು. ಅವರು ರಾಮನ ಬಳಿಗೆ ಹೋಗಿ ಮಾತನಾಡಬೇಕು ಎಂದು ಕೇಳಿದಾಗ ಲಕ್ಷ್ಮಣ ಅಣ್ಣನಿಗೆ ಕೊಟ್ಟ ಮಾತಿಗೆ ಕಟ್ಟುಬಿದ್ದು ದೂರ್ವಾಸರನ್ನ ಒಳಗೆ ಬಿಡಲಿಲ್ಲ. ಅವರ ಕೋಪದ ಬಗ್ಗೆ ಗೊತ್ತಿದ್ದೂ ಕೂಡ ಅವನು ಅವರನ್ನ ಒಳಗೆ ಬಿಟ್ಟಿರಲಿಲ್ಲ. ಆಗ ದೂರ್ವಾಸರಿಗೆ ತುಂಬಾ ಸಿಟ್ಟು ಬಂತು. ನೀನು ಇಲ್ಲೇ ಸತ್ತು ಸ್ವರ್ಗಕ್ಕೆ ಹೋಗುತ್ತೀಯಾ ಎಂದು ಹೇಳಿ ಸೀದಾ ರಾಮ ಇರುವ ಕೋಣೆಯ ಬಳಿ ಹೋದರು ಮತ್ತು ಬಾಗಿಲನ್ನ ಬಡಿದರು. ಆಗ ರಾಮನೇ ಬಾಗಿಲನ್ನ ತೆರೆದನು ಮತ್ತು ಮುನಿಗಳನ್ನ ನೋಡಿ ಅವರನ್ನು ಮಾತಾಡಿಸಿ ಒಳ್ಳೆಯ ರೀತಿಯಲ್ಲಿ ಸತ್ಕಾರ ಮಾಡಿದನು ಮತ್ತು ಕೇಳಿದನು, ಗುರುಗಳೇ, ನೀವು ಹೇಗೆ ಬಂದಿರಿ? ಹೊರಗೆ ಲಕ್ಷ್ಮಣ ನಿಮ್ಮನ್ನು ತಡೆಯಲಿಲ್ಲವೇ ಎಂದು. ಆಗ ದೂರ್ವಾಸರು, ಅವನು ನನ್ನನ್ನು ತಡೆದನು, ಆದರೆ ನನಗೆ ಸಿಟ್ಟು ಬಂದು ನಾನು ಅವನಿಗೆ ನನ್ನ ಮಾತು ಧಿಕ್ಕರಿಸಿದ್ದರಿಂದ ನಿನಗೆ ಸಾವು ಬರಲಿ, ಸ್ವರ್ಗ ಪ್ರಾಪ್ತಿ ಆಗಲಿ ಎಂದು ಶಾಪ ಕೊಟ್ಟೆ ಎಂದರು. ರಾಮನಿಗೆ ತುಂಬಾ ಬೇಜಾರಾಯಿತು. ಗುರುಗಳೇ, ನೀವು ತಪ್ಪು ಮಾಡಿಬಿಟ್ಟಿರಿ. ಲಕ್ಷ್ಮಣನು ಇನ್ನೂ ಬಾಳಿ ಬದುಕಬೇಕಿತ್ತು. ನನಗೆ ಇದನ್ನು ಕೇಳಿ ದುಃಖ ತಡೆಯಲು ಆಗುತ್ತಿಲ್ಲ. ದಯವಿಟ್ಟು ಈಗಲೇ ಇಲ್ಲಿಂದ ಹೊರಡಿ ಎಂದನು. ರಾಮನ ಮಾತನ್ನು ಕೇಳಿದ ದೂರ್ವಾಸರಿಗೂ ಅಲ್ಲಿ ಇರಲು ಆಗದೆ ಹೊರಟು ಹೋದರು. ದೂರ್ವಾಸರು ಕೊಟ್ಟ ಶಾಪದಿಂದ ಲಕ್ಷ್ಮಣನು ತನ್ನಷ್ಟಕ್ಕೆ ಅಂದುಕೊಂಡನು. ನಾನು ಇಲ್ಲೇ ಇದ್ದು ರಾಜ್ಯದ ಜನರಿಗೂ ತೊಂದರೆ ಆಗುವ ಬದಲು ನಾನೊಬ್ಬನೇ ಸಾಯುವುದು ಒಳ್ಳೆಯದು ಎಂದುಕೊಂಡನು ಮತ್ತು ಅವನು ಸರಯೂ ನದಿಯ ಬಳಿಗೆ ಹೋದನು. ವಿಷಯ ತಿಳಿದ ಅವನ ಅಣ್ಣಂದಿರು ಅಲ್ಲಿಗೆ ಬಂದರು ಮತ್ತು ಲಕ್ಷ್ಮಣನ ಈ ನಿರ್ಧಾರ ನೋಡಿ ಎಲ್ಲರೂ ತುಂಬಾ ದುಃಖದಲ್ಲಿದ್ದರು. ಅಲ್ಲಿ ದೇವರನ್ನ ಬೇಡಿಕೊಂಡನು. ಆಗ ಇಂದ್ರದೇವನು ಬಂದು ಲಕ್ಷ್ಮಣನನ್ನ ಸ್ವರ್ಗಕ್ಕೆ ಕರೆದುಕೊಂಡು ಹೋದನು. ಇದನ್ನು ನೋಡಿದ ಅವನ ಅಣ್ಣ ತಮ್ಮಂದಿರಿಗೆ ತುಂಬಾ ದುಃಖವಾಯಿತು. ನಂತರ ರಾಮನು ಎಲ್ಲರನ್ನೂ ಕರೆದು, ನಾನು ನನ್ನ ಸಿಂಹಾಸನವನ್ನ ಮತ್ತು ರಾಜ್ಯವನ್ನ ಭರತನಿಗೆ ಬಿಟ್ಟು ಲಕ್ಷ್ಮಣನ ಹಿಂದೆಯೇ ಸ್ವರ್ಗಕ್ಕೆ ಹೋಗಬೇಕು ಎಂದುಕೊಂಡಿದ್ದೇನೆ. ಹಾಗಾಗಿ ಅಯೋಧ್ಯೆಯನ್ನ ತೊರೆಯುತ್ತೇನೆ ಎಂದನು. ಆಗ ಭರತನು, ಅಣ್ಣ, ನೀನಿಲ್ಲದೆ ನಾನು ಇರುವುದಿಲ್ಲ. ನನಗೆ ಸಿಂಹಾಸನದ ಅಥವಾ ರಾಜ್ಯದ ಹಂಬಲ ಇಲ್ಲ. ನಾನು ನಿನ್ನ ಜೊತೆಗೆ ಬರುತ್ತೇನೆ ಎಂದನು. ಆಗ ರಾಮನು ಶತ್ರುಘ್ನನನ್ನ ಬರಲು ಹೇಳಿದನು. ಶತ್ರುಘ್ನನು ವಿಷಯ ಕೇಳಿ ದುಃಖಿಸಿದನು ಮತ್ತು ನನಗೂ ಇದ್ಯಾವುದೂ ಇಷ್ಟವಿಲ್ಲ, ನಾನು ನಿಮ್ಮೊಂದಿಗೆ ಬರುತ್ತೇನೆ, ರಾಜ್ಯಭಾರವನ್ನ ಮಕ್ಕಳಿಗೆ ಒಪ್ಪಿಸುತ್ತೇನೆ ಎಂದು ಹೇಳಿದ. ಅವರಿಬ್ಬರ ಮಾತು ದೃಢವಾಗಿದ್ದ ಕಾರಣ ರಾಮನು ಅವನೊಂದಿಗೆ ಕರೆದುಕೊಂಡು ಹೋಗಲು ಒಪ್ಪಿದನು. ನಂತರ ರಾಮನು ಹನುಮಂತನನ್ನ ಕರೆದು, ನೀನು ಇಲ್ಲೇ ನನ್ನನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ಸುಖವಾಗಿ ಬಾಳು ಎಂದು ಹೇಳಿ ಅವರೆಲ್ಲ ಸರಯೂ ನದಿಯ ಕಡೆಗೆ ಹೊರಟರು. ಅಯೋಧ್ಯೆಯ ಜನರು ದುಃಖಿಸುತ್ತಲೇ ಸರಯೂ ನದಿಯ ಕಡೆಗೆ ಹೋದರು. ಸರಯೂ ನದಿಯು ಉಕ್ಕಿ ಹರಿಯುತ್ತಿತ್ತು. ರಾಮನು ಶಿವನ ಪ್ರಾರ್ಥನೆ ಮಾಡಿ 3 ಜನ ಸಹೋದರರು ಒಬ್ಬೊಬ್ಬರಾಗಿ ನದಿಯಲ್ಲಿ ಇಳಿದು ಮುನ್ನಡೆಯಲು ಶುರು ಮಾಡಿದರು. ಆಗ ಒಂದು ದಿವ್ಯ ಸ್ವರ ಕೇಳಿಸಿತು. ರಾಮ, ನೀನು ನಿನ್ನ ಸಹೋದರರೊಂದಿಗೆ ಒಟ್ಟಿಗೆ ಭೂಮಿಯನ್ನು ತೊರೆದು ಸ್ವರ್ಗಕ್ಕೆ ಬರುತ್ತಿರುವುದು ಒಳ್ಳೆಯ ವಿಚಾರ, ಒಳ್ಳೆಯದಾಗಲಿ ಎಂದು ಆ ಸ್ವರ ಹೇಳಿತು. ರಾಮನು ಮುಗುಳ್ನಕ್ಕು ಇಬ್ಬರು ಸಹೋದರರೊಂದಿಗೆ ಜಲಸಮಾಧಿಯಾದರು. ಅಯೋಧ್ಯೆಯ ಜನರೆಲ್ಲ ತುಂಬಾ ದುಃಖಿಸುತ್ತಿದ್ದರು. ಹನುಮಂತನಿಗೆ ರಾಮನ ಆಶೀರ್ವಾದದ ಫಲವಾಗಿ ಅಮರತ್ವ ಸಿಕ್ಕಿತು. ಅವನು ಭೂಮಿಯ ಮೇಲೆ ಇದ್ದು ರಾಮನ ದೇವಸ್ಥಾನಗಳಿಗೆ ಭೇಟಿ ನೀಡುತ್ತಾ ಇರುತ್ತಾನೆ ಎಂದು ಪ್ರತೀತಿ ಇದೆ ಮತ್ತು ರಾಮನ ಜಪವನ್ನೇ ಮಾಡುತ್ತಾ ಇರುತ್ತಾನೆ. ಹೀಗೆ ಒಮ್ಮೆ ಮಹಾನ್ ಕವಿ ತುಳಸಿದಾಸರು ಹನುಮಂತನನ್ನು ಕುಷ್ಠರೋಗಿಯ ರೂಪದಲ್ಲಿ ಒಂದು ದೇವಸ್ಥಾನದಲ್ಲಿ ನೋಡುತ್ತಾರೆ. ರಾಮಾಯಣ, ರಾಮನ ಕಥೆ ವೇದಕ್ಕಿಂತ ಕಡಿಮೆ ಇಲ್ಲ. ಇದರ ಅಧ್ಯಯನ ಮತ್ತು ಧ್ಯಾನವು ಅದೃಷ್ಟ ಮತ್ತು ಸಮೃದ್ಧಿಯನ್ನ ನೀಡುತ್ತದೆ. ಇದು ಹಿಂದಿನ ದುಷ್ಕೃತ್ಯಗಳನ್ನು ತೊಡೆದುಹಾಕುತ್ತದೆ ಮತ್ತು ನಮ್ಮ ಎಲ್ಲ ಆಸೆಗಳನ್ನು ಪೂರೈಸುತ್ತದೆ. ರಾಮಾಯಣ ಪುಸ್ತಕ ಒಂದು ಪವಿತ್ರ ಗ್ರಂಥ. ಅದನ್ನು ನಾವು ಪಠಿಸಲೂಬಹುದು, ಪೂಜಿಸಲೂಬಹುದು. ಭಗವಾನ್ ರಾಮನ ಈ ಪವಿತ್ರ ಕಥೆಯನ್ನು ಅಚಲ ಭಕ್ತಿಯಿಂದ ಪಠಿಸುವವನು ಎಲ್ಲ ಲೌಕಿಕ ಚಿಂತನೆಗಳಿಂದ ಹೊರಬರುತ್ತಾನೆ. ಇಲ್ಲಿಗೆ ರಾಮಾಯಣ ಕಥೆಯು ಸಮಾಪ್ತಿಯಾಗುತ್ತದೆ. ಮುಂದೆ ಇನ್ನೂ ಹಲವು ರೀತಿಯ ವಿಷಯಗಳನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತೇವೆ. ಅಲ್ಲಿಯವರೆಗೂ ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೆಚ್ಚು ಹೆಚ್ಚು ಜನರಿಗೆ ಶೇರ್ ಮಾಡಿ. ಧನ್ಯವಾದಗಳು.